ವೆಲ್ಕಮ್ ಟು ದ ಗಣೇಶ್ ರೈಸ್ ವಿಡಿಯೋನ ಲಾಸ್ಟ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಫೈನಲ್ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಒಟ್ಟಿನಲ್ಲಿ ಇಂಡಿಯಾ ಗೆಲ್ಲಬೇಕು ಗುರು. ಎಂಥ ಸಿಚುವೇಶನ್ ಇರಲಿ ಏನೇ ಇರಲಿ, ಒಟ್ಟಿನಲ್ಲಿ ಇಂಡಿಯಾ ಕಡೆ ಬೌಲಿಂಗು ಬ್ಯಾಟಿಂಗು ತುಂಬ ಚೆನ್ನಾಗಿದೆ. ರೋಹಿತ್ ಶರ್ಮಾ ಆಗಲಿ, ಸೂರ್ಯಕುಮಾರ್ ಯಾದವ್ ಆಗಲಿ, ಒಟ್ಟಿನಲ್ಲಿ ರಿಷಬ್ ಪಂತ್ ಒಂದು ಲೆವೆಲ್ಗೆ ಆಡ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು ಇಂಡಿಯಾ ಎಲ್ಲಿ ಒಂದು ಓಪನಿಂಗಲ್ಲಿ ತಪ್ಪು ಮಾಡ್ತಿದ್ದಾರೆ ಅನ್ಬೋದು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಬ್ಬರಲ್ಲಿ ಒಂಚೂರು ವಿರಾಟ್ ಕೊಹ್ಲಿ ಅವರು ಬೇಗನೆ ಔಟ್ ಆಯ್ತಿದ್ದಾರೆ ಅನ್ಬೋದು. ಅಟ್ಲೀಸ್ಟ್ ಈ ಇನ್ನಿಂಗ್ಸಾರು ಅಟ್ಲೀಸ್ಟ್ ಒಂದು ಕ್ಯಾಮಿನೋ ಒಂದು 15 ಅಟ್ಲೀಸ್ಟ್ ರನ್ನಾರು ಹೊಡೀಲಿ, ಒಂದು 30 ಒಂದು 15 ಅಟ್ಲೀಸ್ಟ್ ಹೊಡೀಲಿ ಅನ್ಕೋತೀನಿ ವಿರಾಟ್ ಕೊಹ್ಲಿ. ಮೇನ್ ಗುರು ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊಂಡು ಬರ್ತಿದ್ದಾರೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ನೋಡೋದಂದರೆ ಎಲ್ಲ ಮ್ಯಾಚಲ್ಲಿ ಆಲ್ಮೋಸ್ಟ್ ಒಂದು 20-30 ರನ್ ಹೊಡ್ಕೊಂಡೆ ಮ್ಯಾಚಲ್ಲಿ ಇವ್ರು ಏನು ಔಟ್ ಆದರೂ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಏನು ಮ್ಯಾಟ್ರ್ ಆಗಲಿ ಅಂದರೂ ಇಂಡಿಯಾ ಅಂದಾಗೆಲ್ಲ ಇವರು ಚೆನ್ನಾಗಿ ಆಡಿದ್ದಾರೆ. ಒಟ್ಟಿನಲ್ಲಿ ಈ ಟೈಮಲ್ಲಿ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊತಿದ್ದಾರೆ, ಏನಂತ ಅರ್ಥನೂ ಆಗ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ರೋಹಿತ್ ಶರ್ಮಾ ಅಂತೂ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡ್ತಿದ್ದಾರೆ. ಒಟ್ಟಿನಲ್ಲಿ ಮೇನ್ ಗುರು ನೆಕ್ಸ್ಟ್ ಲೆವೆಲ್ ಆಟನ ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಿದ್ದಾರೆ. ರೋಹಿತ್ ಶರ್ಮಾ ಆಗಲಿ, ಸೂರ್ಯಕುಮಾರ್ ಯಾದವ್, ಶುಭಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಜಡೇಜಾ, ಅಕ್ಷಯ್ ಪಟೇಲ್ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಬ್ಯಾಟಿಂಗು ಚೆನ್ನಾಗಿದೆ. ಒಟ್ಟಿನಲ್ಲಿ ಇಂಡಿಯಾ 5 ಗೆದ್ಕೊಬರ್ತಿದ್ದಾರೆ, ಸೌತ್ ಆಫ್ರಿಕಾರು 5 ಗೆದ್ಕೊಬರ್ತಿದ್ದಾರೆ ಅನ್ಬೋದು. ಇಲ್ಲೇ ಸಿಕ್ಕಾಪಟ್ಟೆ ಈಕ್ವಲ್ ಇದ್ದಾರೆ ಸೌತ್ ಆಫ್ರಿಕಾ ಅವರು ಬೌಲಿಂಗು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಬ್ಯಾಟಿಂಗು ಸಿಕ್ಕಾಪಟ್ಟೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಇಲ್ಲ ಅನ್ಬೋದು. ಸೌತ್ ಆಫ್ರಿಕಾ ಕಡೆ ಬೌಲಿಂಗು ತುಂಬ ಚೆನ್ನಾಗಿದೆ. ತುಂಬ ಸ್ಪಿನ್ನಿಂಗ್ ಅಟ್ಯಾಕ್ ಆಗಲಿ, ಸ್ಪೀಡ್ ಬೌಲರ್ ಆಗಲಿ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಸೌತ್ ಆಫ್ರಿಕಾ ಬ್ಯಾಟಿಂಗಲ್ಲಿ ಸ್ಟ್ರಗಲ್ ಮಾಡ್ಕೊಬರ್ತಿದ್ದಾರೆ. ಬೌಲಿಂಗು ಒಂದು ಲೆವೆಲ್ಗೆ ಚೆನ್ನಾಗಿದೆ, ತಕ್ಕಮಟ್ಟಿಗೆ ಚೆನ್ನಾಗಿದೆ. ಒಂದೊಂದು ಮೂಮೆಂಟಲ್ಲಿ ಬೌಲಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಲ್ಲ ಅನ್ಬೋದು. ಸೌತ್ ಆಫ್ರಿಕಾ ಫಸ್ಟ್ ಟೈಮು ಫೈನಲ್ ಆಡ್ತಿರೋದು. ಇಂಡಿಯಾ ಸುಮಾರು ಸತಿ ಫೈನಲ್ ಆಡ್ತಿದ್ದಾರೆ. ಒಟ್ಟಿನಲ್ಲಿ ಸೌತ್ ಆಫ್ರಿಕಾರು ಸೆಮಿಫೈನಲಲ್ಲಿ ಸೋಲೋ ಚಾನ್ಸಸ್ ಇರ್ತಿತ್ತು. ಒಟ್ಟಿನಲ್ಲಿ ಮೇನ್ ಗುರು ಸೌತ್ ಆಫ್ರಿಕಾ ಅಂತ ಹೇಳ್ಕೊಳ್ಳೋ ಎಕ್ಸ್ಪೀರಿಯನ್ಸ್ ಒಂಚೂರು 99% ಇದ್ದರೂ ಇರ್ಬೋದು, ಇಲ್ಲೇನೋ ಇರ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಅಂದಾಗ ಒಂಚೂರು ಎಕ್ಸ್ಪೀರಿಯನ್ಸ್ ಜಾಸ್ತಿ, ಯಾಕೆಂದರೆ ಅವರು ಸುಮಾರು ಸತಿ ಫೈನಲಿಗೆ ಬಂದು ಸೋತಿರೋ ಮೂಮೆಂಟ್ ಸಿಕ್ಕಾಪಟ್ಟೆ ಇದೆ. ಸೌತ್ ಆಫ್ರಿಕಾದವರು ಫಸ್ಟ್ ಟೈಮ್ ಬಂದಿರ್ತಿದ್ದಾರೆ ಅಂತ ಹೇಳ್ಕೊಳ್ಳೋ ಮೂಮೆಂಟು, ಸೋತಿರೋದು ಗೆದ್ದಿರೋದು ಇಲ್ಲವೇ ಇಲ್ಲ ಅನ್ಬೋದು. ಸೆಮಿಫೈನಲ್ಲೇ ಇವರು ಸೋತ್ಕೊಬಿಡ್ತಿದ್ರು. ಒಟ್ಟಿನಲ್ಲಿ ಫಸ್ಟ್ ಟೈಮು ಇವರು ಸೌತ್ ಆಫ್ರಿಕಾದವರು ಸೆಮಿಫೈನಲ್ಗೆ ಬರ್ತಿದ್ದಾರೆ. ಇಂಡಿಯಾದವರು ಬೇಜಾನ್ ಸತಿ ಫೈನಲಿಗೆ ಬಂದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 140, 150, 170 ಹೊಡೆದ್ರೆ ಒಟ್ಟಿನಲ್ಲಿ ಜಾಸ್ತಿ ಸ್ಕೋರ್ ಅನ್ಬೋದು. 170, 160. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ದವರು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳಲ್ಲ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟಿಂಗ್ ಆಡೋದಾಗಿಲ್ಲ, ಫಸ್ಟ್ ಬ್ಯಾಟಿಂಗ್ ಆಡೋದಾಗಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾರೆ. ಒಂದು ಸೈಡ್ ಮ್ಯಾಚ್ನ ಮಾಡ್ಕೊಂಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಂಡಿಯಾ ಬ್ಯಾಟಿಂಗ್ ಆಡೋದಾಗಿಲ್ಲ, ಚೆನ್ನಾಗಿ ಆಡಿದ್ದಾರೆ. ಬೌಲಿಂಗ್ ಆಡೋದಾಗಲೂ ಚೆನ್ನಾಗಿದೆ. ಒಂಚೂರು ಕನ್ವಿನ್ಸ್ ಆಗಿ ಗೆದ್ದಿರೋದೆಲ್ಲ ಬ್ಯಾಟಿಂಗ್ ಆಡಿದಾಗ ಅನ್ಬೋದು. ಒಟ್ಟಿನಲ್ಲಿ ಸೌತ್ ಆಫ್ರಿಕಾ ಅವರು ಲಾಸ್ಟ್ ಮೂಮೆಂಟ್ಗೆ ಹೋಗಿ ಬಂದಿದ್ದಾರೆ. ಒಟ್ಟಿನಲ್ಲಿ ಇಂಡಿಯಾದವರು ಲಾಸ್ಟ್ ಮೂಮೆಂಟ್ ಅವ್ರಿಗೆ ತಗೊಂಡೇ ಹೋಗಿಲ್ಲ. 50 ರನ್ನು, 62 ರನ್ನು ಸಿಕ್ಕಾಪಟ್ಟೆ ಮಾರನೇ ಜಾಸ್ತಿ ರನ್ನಿಂದ ಗೆದ್ದಿರೋದೇ ಹೊರತು ಒಟ್ಟಿನಲ್ಲಿ ಕಡಿಮೆ ರನ್ನಿಂದ ಇಂಡಿಯಾ ಗೆದ್ದಿಲ್ಲ. ಒಟ್ಟಿನಲ್ಲಿ ಸೌತ್ ಆಫ್ರಿಕಾರು ಲಾಸ್ಟ್ವರೆಗೂ ತೊಗೊಂಡೋಗಿ ಬಂದಿದ್ದಾರೆ. ಒಟ್ಟಿನಲ್ಲಿ ಇದೇ ಒಂದು ಪ್ಲಸ್ ಪಾಯಿಂಟ್ ಅನ್ಬೋದು ಇಂಡಿಯಾಗೆ. ಸೌತ್ ಆಫ್ರಿಕಾದಾಗ ಇದೇ ಒಂದು ಮೈನಸ್ ಪಾಯಿಂಟ್, ಲಾಸ್ಟ್ವರೆಗೂ ತೊಗೊಂಡೋಗಿ ಗೆಲ್ಲೋ ಚಾನ್ಸಸ್ ಇದ್ರೂ ಇರ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ, ಯಾಕೆಂದರೆ ಇಂಡಿಯಾ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇದೆ. ರೋಹಿತ್ ಶರ್ಮಾ ಒಳ್ಳೊಳ್ಳೆ ಮೂವ್ಗಳನ್ನ ಮಾಡ್ತಾರೆ, ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ. ಅದನ್ನೇ ದೊಡ್ಡ ಮೂವ್ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇಂಡಿಯಾ ಇಲ್ಲಿವರೆಗೂ ಬಂದು ಇದೊಂದು ಎಡವಗದೆ ಮುಗಿಸ್ಬಿಟ್ರೆ ಮ್ಯಾಚು ಚೆನ್ನಾಗಿರುತ್ತೆ, ಕಪ್ಪು ಬಂದ್ಬಿಡುತ್ತೆ ನಮ್ಮ ಕಡೆ. 2ನೇ ಸತಿ ಗೆದ್ದೋ ಬಿರುಗು ಇದನ್ನು 2007ರಲ್ಲಿ ಫಸ್ಟ್ ಟೈಮ್ ಗೆದ್ದಿದ್ದು ಅನ್ಬೋದು. ಇನ್ನು ಮಿಕ್ಕಿದ ವರ್ಷದಲ್ಲಿ ಇನ್ಯಾವುದು ಗೆದ್ದಿಲ್ಲ. ಒಟ್ಟಿನಲ್ಲಿ ಇದು 2ನೇ ಸತಿ ಗೆಲ್ಲೋ ಮೂಮೆಂಟ್ ಆದರೂ ಆಗಲೇಬೇಕು ಅನ್ಕೋತೀನಿ. ಒಟ್ಟಿನಲ್ಲಿ ಇಂಡಿಯಾ ಕನ್ವಿನ್ಸ್ ಆಗಿ ಎಲ್ಲ ಮ್ಯಾಚ್ನು ಬಂದಿದ್ದಾರೆ ಅಂತ ಬುಡಕ್ಕೆ ಹೋಗಿ ಈ ಕಷ್ಟಪಟ್ಟು ಗೆದ್ದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಂಡಿಯಾ ಚೆನ್ನಾಗಿ ಬಂದಿದ್ದಾರೆ ಅನ್ನೋಕ್ಕಿಂತ ಒಟ್ಟಿನಲ್ಲಿ ಕನ್ವಿನ್ಸ್ ಆಗಿ ಈಸಿಯಾಗಿ ಬರ್ತಿದ್ದಾರೆ. ಅದೇ ಒಂದು ಅಡ್ವಾಂಟೇಜು ಈ ಸೌತ್ ಆಫ್ರಿಕಾ ಕಡೆ ನೋಡೋದಾದರೆ. ಒಟ್ಟಿನಲ್ಲಿ ಲಾಸ್ಟ್ ಬುಡಕ್ಕೆ ಹೋಗಿ ಲಾಸ್ಟ್ವರೆಗೂ ತಗೊಂಡೋಗಿ ಸೋತರು ಇದ್ದಾರೆ, ಗೆದ್ಕೊಂಡು ಬಂದಿದ್ದಾರೆ ಅನ್ಬೋದು. ಇಂಡಿಯಾ
ಟೀಮ್ನಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಏನು ಚೇಂಜಸ್ ಇರೋಲ್ಲ ಅನ್ಬೋದು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಓಪನರಾಗಿ ಬರ್ತಾರೆ. ಒಂಚೂರು ಅಟ್ಲೀಸ್ಟ್ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಬೇಕು ಅನ್ಬೇಕು. ಒಟ್ಟಿನಲ್ಲಿ ರಿಷಬ್ ಪಂತ್ ಅದೇ ಅಗ್ರೆಸಿವ್ ಮೈಂಡಿಂದ ಬರ್ತಾರೆ. ಸೂರ್ಯಕುಮಾರ್ ಯಾದವ್ ಆಗಲಿ, ಒಟ್ಟಿನಲ್ಲಿ ಹೋದ ಮ್ಯಾಚಲ್ಲಿ ಶಿವಮ್ ದೇವ್ 0ಗೆ ಔಟ್ ಆದರು. ಈ ಮ್ಯಾಚೆಲ್ಲರೂ ಅಟ್ಲೀಸ್ಟ್ ರನ್ನರ್ ಹೊಡಿತಾರೆ. ಅದೊಂದು ಮೂಮೆಂಟಲ್ಲಿ ಔಟ್ ಆದರು ಅನ್ಬೋದು. ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಟ ಆಡ್ತಾರೆ. ಒಂಚೂರು ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿಕೊಡ್ಬೇಕು. ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ರವೀಂದ್ರ ಜಡೇಜನೂ ಅಷ್ಟೇ. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಆಲ್ರೌಂಡರ್ ಆಟನ ಆಡ್ತಿದ್ದಾರೆ. ಈ ಮ್ಯಾಚಲ್ಲಿ ಪಕ್ಕಾ ಗೇಮ್ ಚೇಂಜಿಂಗ್ ಕುಲ್ದೀಪ್ ಯಾದವ್ 99% ಕುಲ್ದೀಪ್ ಯಾದವ್ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಹೋದ ಮ್ಯಾಚಲ್ಲಿ ಅವರೇ ಗೇಮ್ ಚೇಂಜರ್ ಅನ್ಬೋದು. ಇಬ್ಬರು ಸ್ಪಿನ್ನಿಂಗ್ ಅಟ್ಯಾಕು ಚೆನ್ನಾಗಿತ್ತು. ಕುಲ್ದೀಪ್ ಯಾದವ್ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ, ಇವರಿಬ್ಬರು ಚೆನ್ನಾಗಿತ್ತು ಅನ್ಬೋದು. ಮೇನ್ ಗುರುಗಳಲ್ಲಿ ಜಸ್ಪ್ರೀತ್ ಬುಮ್ರಾ ಬೌಲಿಂಗು ನೆಕ್ಸ್ಟ್ ಲೆವೆಲ್ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಅವರೇನೋ ಒಂಚೂರು ಎಡವಟ್ಟಾಗಿ ಬೌಲಿಂಗು ರಾಂಗ್ ಆಗ್ಬಿಟ್ರೆ ಒಟ್ಟಿನಲ್ಲಿ ಇಂಡಿಯಾ ಒಂಚೂರು ಕಷ್ಟ ಆಗೋ ಚಾನ್ಸಸ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಹರ್ಷಲ್ ಸಿಂಗು ಅದನ್ನು ಕಂಬ್ಯಾಕ್ ಮಾಡಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾ ಒಂಚೂರು ಓಪನಿಂಗಲ್ಲಿ ಒಂಚೂರು ಸ್ಟ್ರಗಲ್ ಪಟ್ಟರೆ ಇನ್ನು ಮಿಕ್ಕಿ ಟಾಪ್ ಆರ್ಡಲ್ಲಿ ಚೆನ್ನಾಗಿ ಆಡ್ಕೊಬರ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಫೀಲ್ಡಿಂಗಲ್ಲಿ ಒಂಚೂರು ಗಮನ ಹೊರಿಸ್ಬೇಕು, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಸೌತ್ ಆಫ್ರಿಕಾ ಟೀಮ್ ಕಡೆ ನೋಡೋದಾದರೆ ಇಲ್ಲಿ ಕ್ಯಾಪ್ಟನ್ ಆಗಿ ಮಾರ್ಕನ್ ಆಗಿ ಇರ್ತಾರೆ ಅನ್ಬೋದು. ಮೇನ್ ಇಲ್ಲಿ ಡಿಕಾಕು ಒಟ್ಟಿನಲ್ಲಿ ಅವ್ರನ್ನ ಬೇಗ ಔಟ್ ಮಾಡಬೇಕು. ಡೇವಿಡ್ ಮಿಲ್ಲರ್ ಆಗಲಿ, ಒಟ್ಟಿನಲ್ಲಿ ಮೇನ್ ಇಲ್ಲಿ ಸಿಕ್ಕಾಬಿಟ್ಟೆ ಸೌತ್ ಆಫ್ರಿಕಾ ಬ್ಯಾಟಿಂಗು ಸ್ಟ್ರಗಲ್ ಬರ್ತಿದ್ದಾರೆ ಅನ್ಬೋದು. ಬೌಲಿಂಗು ಚೆನ್ನಾಗಿದೆ, ಖಡಕ್ಕಾಗಿದೆ ಅನ್ಬೋದು. ನೋಕ್ಯ ಆಗಲಿ, ರಬಾಡ ಆಗಲಿ, ಒಟ್ಟಿನಲ್ಲಿ ಚೆನ್ನಾಗಿದೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಕಡೆ ನೋಡೋದಾದ್ರೆ ಇಂಡಿಯಾ ಏನು ಮಾಡಬೇಕು ಸೌತ್ ಆಫ್ರಿಕಾ ಕಡೆ ಅಂದರೆ ಇಂಡಿಯಾ ಚೆನ್ನಾಗಿ ಬೌಲಿಂಗ್ ಚೆನ್ನಾಗಿದೆ ಇಂಡಿಯಾ ಕಡೆ. ಒಂಚೂರು ಬೇಗ ವಿಕೆಟ್ಗಳನ್ನ ತೆಗಿಬೇಕು. ಒಟ್ಟಿನಲ್ಲಿ ಏನಾದ್ರು ಬ್ಯಾಟಿಂಗಲ್ಲಿ ಸೌತ್ ಆಫ್ರಿಕಾನ ಬೇಗ ಔಟ್ ಮಾಡಲಿಲ್ಲ ಅಂದರೆ ಒಟ್ಟಿನಲ್ಲಿ ಇಂಡಿಯಾಗೆ ಕಷ್ಟ ಆಗೋ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಎಕ್ಸ್ಪೀರಿಯೆನ್ಸ್ ಮ್ಯಾಟ್ರ್ ಆಗುತ್ತೆ ಇಂಡಿಯಾಗೆ ಅನ್ಬೋದು. ಒಟ್ಟಿನಲ್ಲಿ ಇವರು ಟೋಟಲಾಗಿ ಆಡಿರೋದು ನೋಡೋದಿದ್ರೆ 14 ಮ್ಯಾಚಲ್ಲಿ 14, 23, 25 ಮ್ಯಾಚಲ್ಲಿ ಇಂಡಿಯಾ 14 ಗೆದ್ದಿದ್ರೆ ಸೌತ್ ಆಫ್ರಿಕಾ 11 ಗೆದ್ದಿದ್ದಾರೆ. ಇಲ್ಲೇ ನಿಮಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಅಂದಾಗ ಇಂಡಿಯಾ ಸಿಕ್ಕಾಪಟ್ಟೆ 8 ಮ್ಯಾಚ್ಗಳನ್ನ 14 ಮ್ಯಾಚ್ನಾಗ ಗೆದ್ದಿದ್ದಾರೆ. ಸೌತ್ ಆಫ್ರಿಕಾ ಅವರು ಬರೀ 11 ಮ್ಯಾಚ್ನಾಗ ಗೆದ್ದಿದ್ದಾರೆ ಅನ್ಬೋದು. ಡೀಸೆಂಟಾಗಿ ನಡೆದಿರೋ ಮ್ಯಾಚಲ್ಲೇ ಇಂಡಿಯಾ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇದೆ. ಮೇನ್ ಒಳ್ಳೊಳ್ಳೆ ಮೂವ್ಗಳನ್ನ ಮಾಡಬೇಕು. ಮೇನ್ ಒಳ್ಳೆ ಫೀಲ್ಡಿಂಗು, ಒಳ್ಳೊಳ್ಳೆ ರನ್ಔಟ್ಗಳನ್ನ, ಮೇನ್ ಇಲ್ಲಿ ಕ್ಯಾಚ್ಗಳನ್ನ ಬಿಡಬಾರ್ದು. ಒಟ್ಟಿನಲ್ಲಿ ಚೆನ್ನಾಗಿ ಫೀಲ್ಡಿಂಗ್ಗಳು ಒಳ್ಳೆ ಅನ್ಬೋದು. ಇಲ್ಲಿ ಮಳೆ ಬರೋ ಚಾನ್ಸಸ್ ಸಿಕ್ಕಾಬಿಟ್ಟೆ 99% ಮಳೆ ಬರೋ ಚಾನ್ಸಸ್ ಇದ್ದರೂ ಒಟ್ಟಿನಲ್ಲಿ ಮ್ಯಾಚ್ನ ಆಡಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಮಳೆ ಬಂದರೂ ಇಲ್ಲೇನು ಮ್ಯಾಟ್ರ್ ಆಗಲ್ಲ. ಒಟ್ಟಿನಲ್ಲಿ ಇದು ಒಳ್ಳೆ ಬ್ಯಾಟಿಂಗ್ ಪಿಚ್ಚುವೆ ಅಂದರೆ ಒಟ್ಟಿನಲ್ಲಿ ಇಂಡಿಯಾ ಒಟ್ಟಿನಲ್ಲಿ ಇಲ್ಲಿವರೆಗೂ ಬಂದು ಒಂಚೂರು ಎಡವಟ್ ಮಾಡದೆ ಗೆಲ್ಲಬೇಕು. ಒಟ್ಟಿನಲ್ಲಿ ಇದನ್ನೇನಾರು ಗೆದ್ದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಬೋದು. ಕಪ್ಪು ನಮಗೆ ಬಂದ್ಬಿಡುತ್ತೆ. ಒಟ್ಟಿನಲ್ಲಿ ಇದು ಕೊನೆಯ ಲಾಸ್ಟ್ ಮ್ಯಾಚ್ T20. ಒಟ್ಟಿನಲ್ಲಿ ಈ ಮ್ಯಾಚ್ ಆದಮೇಲೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ 99% ಆಡೋದು T20 ODI ಆಡೋದು ಡೌಟು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಈ ಮ್ಯಾಚ್ ಆದಮೇಲೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಆಡೋದು 99% ಕಡಿಮೆ ಅನ್ಬೋದು. ಒಟ್ಟಿನಲ್ಲಿ ಈ ಪ್ರೆಡಿಕ್ಷನ್ ನಿಮಗೆ ಇಷ್ಟ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲಾಸ್ಟ್ ಮ್ಯಾಚ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಲ್ಲಿ ಇಂಡಿಯಾ ಗೆಲ್ತಾರೆ. ಒಂಚೂರು ಏನಾದ್ರು ಈ ಮ್ಯಾಚ್ ಸೌತ್ ಆಫ್ರಿಕಾ ಗೆದ್ಬಿಟ್ರೆ ಇದಕ್ಕಿಂತ ಅಜೀಬ್ ಆಗೋದು ಇಂಡಿಯಾಗೆ ಯಾವುದೂ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಈ ಪ್ರೆಡಿಕ್ಷನ್ ನಿಮಗೆ ಇಷ್ಟ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಇಂಡಿಯಾ ಈ ಮ್ಯಾಚ್ನ ಗೆಲ್ತಾರೆ. ಒಟ್ಟಿನಲ್ಲಿ ಈ ಪ್ರೆಡಿಕ್ಷನ್ ನಿಮಗೆ ಇಷ್ಟ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ.